ಹೆಲೋ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಟಾಪ್ 20 ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕಾಲೇಜಸ್ ಅಂದ್ರೆ ಇಂಜಿನಿಯರಿಂಗ್ ಕಾಲೇಜಸ್ ಅಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕೋರ್ಸ್ ನ ಆಫರ್ ಮಾಡ್ತಾವಲ್ಲ, ಅದು ಟಾಪ್ 20 ಕಾಲೇಜಸ್ ಥ್ರೂ KCET ಫಾರ್ 2026. ಎಲ್ಲ ನೀಟಾಗಿ ಹೇಳ್ತೀನಿ. 20 ಕಾಲೇಜು ಇಡೀ ಕರ್ನಾಟಕದಲ್ಲಿ 20 ಕಾಲೇಜ್ ಟಾಪ್ ಅಲ್ಲಿ. ನೋಡಿ ಮಕ್ಕಳೇ, ಮೆಕ್ಯಾನಿಕಲ್ ಅನ್ನೋದು ಏನಾಗಿದೆ ಅಂದ್ರೆ ಮೆಕ್ಯಾನಿಕಲ್ಗೆ ಸ್ಕೋಪ್ ಇದೆ. ಇದು ಒಂದು ಬ್ರಾಡ್ ಕಾನ್ಸೆಪ್ಟ್, ಆದ್ರೆ ಇದು ತುಂಬಾ ವೇಗವಾಗಿ ನಿಮಗೆ ಪ್ಲೇಸ್ಮೆಂಟ್ಸ್ ಆಗಲ್ಲ. ಅಂದ್ರೆ ಇವಾಗ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಸಾಫ್ಟ್ವೇರ್ ಅಲ್ಲಿ ಒಂದು ಕಂಪ್ನಿಯಿಂದ ಇನ್ನೊಂದು ಕಂಪ್ನಿಗೆ ಹೋದ್ರೆ ಸಂಬಳ ಡಬಲ್ ಆಗುತ್ತೆ. ಬಟ್ ಇದರಲ್ಲಿ ಸ್ಟೇಬಲ್ ಆಗಿರುತ್ತೆ, ವೊಲಟೈಲ್ ಅಷ್ಟೊಂದಿಲ್ಲ, ಬಟ್ ಸ್ಲೋ ಗ್ರೋತ್ ನ ಇರಬೇಕು. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂದ್ರೆ ನೀವು ಮ್ಯಾಥಮೆಟಿಕ್ಸ್ ಮತ್ತೆ ಫಿಸಿಕ್ಸ್ ನ ಜಾಸ್ತಿ ಓದ್ತೀರಾ. ಮೀನ್ಸ್ ಮ್ಯಾಥ್ಸ್ ಕಾನ್ಸೆಪ್ಟ್ಸ್ ಮತ್ತೆ ಫಿಸಿಕ್ಸ್ ಅಲ್ಲಿ ಫ್ಲೂಯಿಡ್ ಮೆಕ್ಯಾನಿಕ್ಸ್, ಥರ್ಮೋಡೈನಮಿಕ್ಸ್ ಈ ತರದನ್ನ ಒಂದ್ ಸ್ವಲ್ಪ ಓದ್ತೀರಾ. ಬಟ್ ಇದ್ರಲ್ಲಿ ನೀವೆಲ್ಲ ಒಂದು ಒಳ್ಳೆ ಸ್ಕಿಲ್ಸ್ ನ ಕಲ್ತ್ಕೊಂಡ್ರೆ ಇದ್ರಲ್ಲೂ ಕೂಡ ನೀವು 10 lakhs 20 lakhs ಪ್ಯಾಕೇಜಸ್ ನ ಕ್ರಾಕ್ ಮಾಡಬಹುದು. ಟಾಪ್ 20 ಕಾಲೇಜಸ್ ನಾನು ಹೇಳ್ತೀನಿ. ನೀವು ಇದು ಜನರಲ್ ಮೆರಿಟ್ ಹೇಳಿರ್ತೀನಿ, ನೀವು ಯಾವ ಕೆಟಗರಿಗೆ ಬಿಲಾಂಗ್ ಆಗಿರ್ತೀರಾ ಆ ಕೆಟಗರಿದು PDF ನೋಡ್ಕೊಂಡು ಚೆಕ್ ಮಾಡ್ಕೊಳ್ಳಿ ಒಂದ್ಸಲ. ಇದು ಜನರಲ್ ಮೆರಿಟ್ ರ್ಯಾಂಕಿಂಗ್ ನಾನು ಹೇಳೋದು. ಇವಾಗ ನೋಡಿ, ಫಸ್ಟ್ ಕಾಲೇಜು RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರು. ಕಾಲೇಜ್ ಕೋಡು E005. ಎಕ್ಸ್ಪೆಕ್ಟೆಡ್ ರ್ಯಾಂಕ್ ಹೋದ ವರ್ಷ ಸೆಕೆಂಡ್ ರೌಂಡ್ ಅಲ್ಲಿ 5007 ರ್ಯಾಂಕ್ ಕಟ್ ಆಫ್ ಆಗಿತ್ತು. ನೋಡಿ ಎಷ್ಟು ಡಿಮ್ಯಾಂಡ್ ಇದೆ ಈ ಕಾಲೇಜ್. ಅದು ಮೆಕ್ಯಾನಿಕಲ್ ಬ್ರಾಂಚ್ ಅಲ್ಲಿ 5000 ಅಂದ್ರೆ ನೋಡ್ಬೇಕಾಗುತ್ತೆ. ಬೇರೆ ಬೇರೆ ಕೆಟಗರಿ ಬೇರೆ ಬೇರೆ ರ್ಯಾಂಕ್ ಇರುತ್ತೆ. ಇದು ರ್ಯಾಂಕ್ ನ ಹೋದ ವರ್ಷನು 5000 ಆಗಿತ್ತು, ಈ ವರ್ಷನು 5000 ಆಗುತ್ತೆ ಅಂದ್ರೆ ಹೇಳಕ್ಕಾಗಲ್ಲ. ಈ ಸತಿ ಬೇಕಾದ್ರೆ 4000 ಆಗ್ಬೋದು, 6000 7000 ಎಷ್ಟು ಬೇಕಾದ್ರೂ ಆಗ್ಬೋದು. ಪ್ರಿಯಾರಿಟಿ ಆರ್ಡರ್ ಇದೇ ಇರ್ಲಿ, ಯಾಕಂದ್ರೆ ಇದು ಟಾಪ್ ಕಾಲೇಜಸ್ ತರನೇ ಕೊಟ್ಟಿದ್ದೀನಿ ನಾನು. ಓಕೆನಾ? ನೆಕ್ಸ್ಟ್ PES ಯೂನಿವರ್ಸಿಟಿ 100 feet ರಿಂಗ್ ರೋಡ್ ಅಲ್ಲಿ ಇದೆ. ರಿಂಗ್ ರೋಡ್ ಕ್ಯಾಂಪಸ್ ಇದು. PES 3-4 ಕಾಲೇಜ್ ಇದೆ, ಅವೆಲ್ಲ ರಿಂಗ್ ರೋಡ್ ಕ್ಯಾಂಪಸ್. ಕಾಲೇಜ್ ಕೋಡ್ ನೆನ್ಪಿಟ್ಕೊಳ್ಳಿ, E009. ಎಕ್ಸ್ಪೆಕ್ಟೆಡ್ ರ್ಯಾಂಕು 11,307. 1 ಲಕ್ಷ ಅಂತೀನಿ ನಾನು. PES ಯೂನಿವರ್ಸಿಟಿಯಲ್ಲಿ 1 ಲಕ್ಷ ದಾಟಲ್ಲ ಯಾವುದಕ್ಕೂ. ಜನರಲ್ ಮೆರಿಟ್ ಅಲ್ಲಿ ಮೆಕ್ಯಾನಿಕಲ್ 11,307 ಕಟ್ ಆಫ್ ಆಗಿತ್ತು. ಇದೇ ರೇಂಜ್ ಅಲ್ಲಿ ಇರುತ್ತೆ, ಒಂದು 8,000ದಿಂದ ಒಂದು 15,000 ಈ ರೇಂಜ್ ಅಲ್ಲಿ. ಬಟ್ ಎಷ್ಟಿದ್ರು ನೀವು ಹಾಕಿ, ನಿಮ್ 30,000 ಇರ್ಲಿ 40,000 ಇರ್ಲಿ 1 ಲಕ್ಷನೇ ಇರ್ಲಿ ರ್ಯಾಂಕು, ನೀವು ಮಾತ್ರ ಈ ಕಾಲೇಜ್ ನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ನೆಕ್ಸ್ಟ್ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಸವನಗುಡಿ ಬೆಂಗಳೂರಲ್ಲಿ ಇದೆ. ಕಾಲೇಜ್ ಕೋಡ್ E003. ಕಾಲೇಜ್ ಕಟ್ ಆಫ್ ಅರೌಂಡ್ 12,643 ಆಗಿತ್ತು. ನೋಡ್ಕೊಳ್ಳಿ, ಇದೇ ಪ್ರಿಯಾರಿಟಿ ಆರ್ಡರ್ ಮೇಂಟೈನ್ ಮಾಡಿ, ಯಾಕಂದ್ರೆ ಇವೆಲ್ಲ ಟಾಪ್ ಕಾಲೇಜಸ್ ಬರುತ್ತೆ. ನೆಕ್ಸ್ಟ್ MSRIT ಅಂತ ಏನ್ ಕರಿತೀವಿ, MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬ್ಯಾಂಗ್ಳೂರ್ MSR ನಗರ್ ಅಲ್ಲಿ ಇದೆ. ಕಾಲೇಜ್ ಕೋಡ್ E006. ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅರೌಂಡ್ 15,000 ಆಗಿತ್ತು. ಓಕೆನಾ? ನೆಕ್ಸ್ಟ್ ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು, JSS ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ಸ್ ಕ್ಯಾಂಪಸ್ ಅಂತ ಕರಿತೀವಿ. ಕಾಲೇಜ್ ಕೋಡ್ E021 ಮೈಸೂರಲ್ಲಿ ಇದೆ. ಇದರ ಒಂದು ಕಟ್ ಆಫ್ 34,000 ಆಗಿತ್ತು. ಜನರಲ್ ಮೆರಿಟ್ಗೆ ಬೇರೆ ಬೇರೆ ಕೆಟಗರಿಗೆ ಬೇರೆ ಬೇರೆದಿರುತ್ತೆ, ನೋಡ್ಕೊಂಡು ಪ್ರಿಯಾರಿಟಿ ಆರ್ಡರ್ ನ ನೀವು ಹಾಕೊಳ್ಳಿ. ನೆಕ್ಸ್ಟ್ ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರು. ಕಾಲೇಜ್ ಕೋಡ್ E007. ಎಕ್ಸ್ಪೆಕ್ಟೆಡ್ ರ್ಯಾಂಕ್ ಅರೌಂಡ್ 36,000 ಜನರಲ್ ಮೆರಿಟ್ಗೆ. ಓಕೆನಾ? ಇನ್ನೊಂದು NIE ಅಂತ ಏನ್ ಕರಿತೀವಿ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸೌತ್ ಕ್ಯಾಂಪಸ್ ಮೈಸೂರು. ಕಾಲೇಜ್ ಕೋಡ್ ಇಂಪಾರ್ಟೆಂಟ್, ನೀವು ಕಾಲೇಜ್ ಹೆಸರು ಮರೆತರೂ ಪರವಾಗಿರಲ್ಲ, ಕಾಲೇಜ್ ಕೋಡ್ ಇಂಪಾರ್ಟೆಂಟ್. E022. ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅರೌಂಡ್ 38,000. ನೆಕ್ಸ್ಟ್ UVCE ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರು. ಇದು ಫಸ್ಟ್ ಕಾಲೇಜ್ ಇನ್ ಕರ್ನಾಟಕ, ಮೊದಲು ಸೃಷ್ಟಿಯಾದಂತಹ ಕಾಲೇಜ್ ಇದು, ಇಂಜಿನಿಯರಿಂಗ್ ಕಾಲೇಜು. ಕಾಲೇಜ್ ಕೋಡ್ E001. ಅದಕ್ಕೆ E001 ಇದೆ ಇದಕ್ಕೆ. ಎಕ್ಸ್ಪೆಕ್ಟೆಡ್ ರ್ಯಾಂಕ್ ಬಂದು ಒಂದು 40,000 ಮೇಲೆ, ಒಂದು 43,000, ಒಂದು 45,000 ಎಷ್ಟು ಬೇಕಾದ್ರೂ ಇರ್ಬೋದು, ಬಟ್ ಹಾಕೊಳ್ಳಿ. ಇದು ಗೌರ್ಮೆಂಟ್ ಕಾಲೇಜ್ ಮಕ್ಕಳೇ. ಇದ್ರ ಫೀಸ್ ಅರೌಂಡ್ 50,000 ಇದೆ ಅಷ್ಟೇ. 50,000ದಿಂದ 55,000 ಮ್ಯಾಕ್ಸಿಮಮ್. ಹೋದ ವರ್ಷ 50,000 ಇತ್ತು, ಈ ವರ್ಷ ಮ್ಯಾಕ್ಸಿಮಮ್ 55,000-60,000 ನೆನ್ಕೊಳ್ಳಿ. ಒಂದು 2.5 ಲಕ್ಷಕ್ಕೆ ನಿಮ್ ಇಂಜಿನಿಯರಿಂಗ್ ಕೋರ್ಸೇ ಮುಗಿಸ್ಬಿಡ್ತೀರಾ. ತುಂಬಾ ಚೆನ್ನಾಗಿದೆ, ಒಳ್ಳೆ ಪ್ಲೇಸ್ಮೆಂಟ್ಸ್ ಕೊಟ್ಟಿದೆ ಈ ಕಾಲೇಜ್. ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ 2025 ಅಲ್ಲಿ 93% ಏನೋ ಕೊಟ್ಟಿದೆ. 93% ಅಫಿಷಿಯಲ್ ವೆಬ್ಸೈಟ್ ಚೆಕ್ ಮಾಡಿ ಒಂದ್ಸಲ, ನಿಮ್ಗೆ ಗೊತ್ತಾಗುತ್ತೆ. 93% ಪ್ಲೇಸ್ಮೆಂಟ್ಸ್ ಆಗಿದೆ. UVCE ಗೌರ್ಮೆಂಟ್ ಕಾಲೇಜ್. 2.5 ಲಕ್ಷಕ್ಕೆ ನಿಮ್ ಇಂಜಿನಿಯರಿಂಗ್ ಕೋರ್ಸೇ ಮುಗಿದೋಗ್ಬಿಡ್ತದೆ. ಬೇರೆ ಬೇರೆ ಕ್ಯಾಟಗರಿಗೆ ಬೇರೆ ಬೇರೆ ರ್ಯಾಂಕ್ ಇರುತ್ತದೆ, ನೋಡ್ಕೊಳ್ಳಿ. ತುಂಬಾ ಡಿಮ್ಯಾಂಡ್ ಇದೆ ಕಾಲೇಜು.
ನೆಕ್ಸ್ಟ್ BIT ಅಂತ ಏನ್ ಕರಿತೀವಿ, ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಕಾಲೇಜ್ ಕೋಡ್ E0082, ಎಕ್ಸ್ಪೆಕ್ಟೆಡ್ ರ್ಯಾಂಕ್ ಒಂದು 59,000 ಆಸ್ಪಾಸ್ ಓಡಾಡ್ತಿರುತ್ತೆ. 50,000 ಇಂದ 60, 65, 70 ಎಷ್ಟಿದ್ರು ಹಾಕಿ ಅಷ್ಟೇ. ಸರ್ ನಂದು 80,000 ಇದೆ, ನಾನು ಈ ಕಾಲೇಜ್ ಹಾಕಲ್ಲ, ಹಂಗೇನಿಲ್ಲ. ಥರ್ಡ್ ರೌಂಡು ಇಲ್ಲ ಮಾಪಪ್ ರೌಂಡ್ ಸಿಕ್ಕಿದ್ರೆ ಏನ್ ಮಾಡ್ತೀರಾ ಅಲ್ವಾ, ಆತರ. KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ, ವಿದ್ಯಾನಗರ್, ಹುಬ್ಬಳ್ಳಿ, ಧಾರವಾಡ, ಹುಬ್ಳಿ, ಕಾಲೇಜ್ ಕೋಡು E241. ಇದ್ರ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಹೋದ ವರ್ಷ ಒಂದು 62,000 ಆಗಿತ್ತು. ಓಕೆನಾ. ನೆಕ್ಸ್ಟ್ RNSIT, RNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಬ್ಯಾಂಗ್ಳೂರು, RR ನಗರ್ ಇದೆ, ಕಾಲೇಜ್ ಕೋಡು E1182, ಎಕ್ಸ್ಪೆಕ್ಟೆಡ್ ರ್ಯಾಂಕ್ ಅರೌಂಡ್ ಒಂದು 68,000, 69,000 ಈ ತರ ಇರುತ್ತೆ. ಒಂದು 60,000, 50,000 ಮೇಲಿರೋರೆಲ್ಲ ಈ ಕಾಲೇಜ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಮೇ ಬಿ ಥರ್ಡ್ ರೌಂಡ್ ಮಾಪಪ್ ರೌಂಡ್ ಅಲ್ಲಿ ಅಪ್ ಟು 80,000 ಹೋಗ್ಬೋದು ಅಂತ ಅನ್ಕೊಂಡಿದೀನಿ. ಇದರಲ್ಲಿ ಯಾವ್ದು ಜನರಲ್ ಮೆರಿಟ್ ಅಲ್ಲೇನೆ ಬೇರೆ ಬೇರೆ ಕ್ಯಾಟಗರಿ ಇನ್ನ 1,00,000 ಇದ್ರೂ ಸಿಗುತ್ತೆ, 1,20,000, 30,000, 1,50,000 ಇದ್ರೂ ಸಿಗುತ್ತೆ. ನಿಮ್ ಕ್ಯಾಟಗರಿ ಮೇಲೆ ಡಿಪೆಂಡ್ ಅದು. ಓಕೆನಾ. ನೆಕ್ಸ್ಟ್ ಸರ್ MVIT, ಸರ್ ಎಂ ವಿಶ್ವೇಶ್ವರಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಬೆಂಗಳೂರಲ್ಲಿದೆ, ಹುಣಸ್ಮಾರ್ನಹಳ್ಳಿ, ಕಾಲೇಜ್ ಕೋಡು E012, ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅರೌಂಡ್ ಒಂದು 70,000, 69,000, 70,000 ಅಂತ ಅನ್ಕೊಳ್ಳಿ. ಮಾಪಪ್ ರೌಂಡ್ ಅಲ್ಲಿ ಇದು ಐ ಥಿಂಕ್ ಒಂದು 80,000 ವರ್ಗೂ ಹೋಗಿತ್ತು, 78,000, 80,000 ವರ್ಗೂ ಹೋಗುತ್ತೆ ಥರ್ಡ್ ರೌಂಡ್ ವರ್ಗೂ ಇದ್ರೆ. ಮಾಪಪ್ ರೌಂಡ್ ಅಲ್ಲಿ ಇನ್ನೂ ಜಾಸ್ತಿ ಹೋಗುತ್ತೆ. ನೆಕ್ಸ್ಟ್ SIT ತುಮಕೂರು, ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ತುಮಕೂರಲ್ಲಿ ಇದೆ ಕಾಲೇಜು, ಕಾಲೇಜ್ ಕೋಡ್ ಬಂದು E016, ಎಕ್ಸ್ಪೆಕ್ಟೆಡ್ ರ್ಯಾಂಕ್ 71,828. ಒಂದು 70,000 ಮೇಲೆ ಅನ್ಕೊಳ್ರ, ಒಂದು 70,000 ಮೇಲೆ, 80, 90, 1,00,000 ಇರ್ಲಿ ಹಾಕ್ರಿ. ನಿಮ್ಮ ಕೆಟಗರಿಗೆ ರೂರಲ್ ಇದೆಯಾ, ಕನ್ನಡ ಮೀಡಿಯಂ ಇದೆಯಾ ಚೆಕ್ ಮಾಡ್ಕೊಳ್ಳಿ. ಕಾಲೇಜಲ್ಲಿ ಎಷ್ಟಿದ್ರು ಹಾಕಿ ಅಷ್ಟೇ ಹೇಳೋದು, ಮಿಸ್ ಮಾಡ್ಕೋಬೇಡಿ. ನಿಮ್ ರ್ಯಾಂಕ್ 2,00,000 ಇದ್ರು ಹಾಕ್ರಿ, ಸಿಗುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ, ಬೇರೆ ಸಿಗ್ತವೆ. ಓಕೆನಾ. ನೆಕ್ಸ್ಟ್ BNM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಕಾಲೇಜ್ ಕೋಡ್ E107, ಎಕ್ಸ್ಪೆಕ್ಟೆಡ್ ರ್ಯಾಂಕ್ 74,554. ಓಕೆನಾ. ನೆಕ್ಸ್ಟ್ ಎಷ್ಟಿದ್ರು ಸಿಗುತ್ತೆ, ಒಂದು 75,000, 80,000 ಇದ್ರು ಥರ್ಡ್ ರೌಂಡ್ ವರ್ಗೂ ನುಗ್ಗುತ್ತೆ. ನೆಕ್ಸ್ಟ್ KLS ಗೊಗ್ಟೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಬೆಳಗಾಮಲ್ಲಿದೆ, ಕಾಲೇಜ್ ಕೋಡ್ E037, ಎಕ್ಸ್ಪೆಕ್ಟೆಡ್ ರ್ಯಾಂಕ್ ಒಂದು 81,000. ನೆಕ್ಸ್ಟ್ ನ್ಯೂ ಹಾರಿಝಾನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಬೆಂಗಳೂರಲ್ಲಿದೆ, ಕಾಲೇಜ್ ಕೋಡ್ E099, ಬ್ಯಾಂಗ್ಳೂರ್ ಕಾಲೇಜ್ ಇದು, ಎಕ್ಸ್ಪೆಕ್ಟೆಡ್ ರ್ಯಾಂಕ್ ಬಂದು ಒಂದು 85,000. ನೆಕ್ಸ್ಟ್ ಡಾಕ್ಟರ್ AIT ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಬ್ಯಾಂಗ್ಳೂರು, ಕಾಲೇಜ್ ಕೋಡ್ E004, ಎಕ್ಸ್ಪೆಕ್ಟೆಡ್ ರ್ಯಾಂಕ್ ಅರೌಂಡ್ 85,000, 90,000 ಈ ತರ ಓಡಾಡ್ತಿರುತ್ತೆ. ನೆಕ್ಸ್ಟ್ MVJ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಬ್ಯಾಂಗ್ಳೂರು, ಕಾಲೇಜ್ ಕೋಡ್ E011, ಇದು ಬಂದು 98,000 ರ್ಯಾಂಕ್ ಕಟ್ ಆಫ್ ಆಗಿದೆ ಹೋದ ವರ್ಷ. ಮೇ ಬಿ 1,10,000 ಸಿಗುತ್ತೆ ಫರ್ದರ್ ರೌಂಡ್ಸ್ ಅಲ್ಲಿ, ಕಾಯ್ಬೇಕು. ಇದು ಸೆಕೆಂಡ್ ರೌಂಡ್ ಕಟ್ ಆಫ್. ಓಕೆನಾ. ನೆಕ್ಸ್ಟ್ SDM ಕಾಲೇಜ್ ಆಫ್ ಇಂಜಿನಿಯರಿಂಗ್, ಧಾರವಾಡ, ಕಾಲೇಜ್ ಕೋಡ್ E034, ಎಕ್ಸ್ಪೆಕ್ಟೆಡ್ ರ್ಯಾಂಕ್ ಬಂದು ಒಂದು 1,07,000, 8,000, 10,000 ಹಿಂಗ್ ಹೋಗ್ತಾ ಇರುತ್ತೆ. ನೆಕ್ಸ್ಟ್ ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು ಬೆಂಗಳೂರಲ್ಲಿದೆ, ಸೊಲದೇವನಹಳ್ಳಿ ಅಂತ, ಕಾಲೇಜ್ ಕೋಡ್ ಬಂದು E079, ಇದು ಅರೌಂಡ್ 1,15,000 ಸಿಕ್ಕಿದೆ. ಜನರಲ್ ಮೆರಿಟ್. ಓಕೆನಾ. ಇದು ಜನರಲ್ ಮೆರಿಟ್ ರ್ಯಾಂಕ್, ಕನ್ಫ್ಯೂಸ್ ಆಗ್ಬೇಡಿ. ನಿಮ್ಗೆ ಇನ್ನ ಕೆಟಗರಿ ಬಂತು ಅಂದ್ರೆ ಇನ್ನ ಸುಲಭವಾಗಿ ಇನ್ನ 1,50,000 ರ್ಯಾಂಕ್, 2,00,000 ರ್ಯಾಂಕ್ ಇದ್ರು ಸಿಕ್ಬಿಡುತ್ತೆ. ಕೆಟಗರಿ ನೋಡ್ಕೊಂಡು ಹಾಕಿ. ಬಟ್ ನಿಮ್ದು ಎಷ್ಟೇ ರ್ಯಾಂಕ್ ಇದ್ರು ಈ ಆರ್ಡರ್ ಮೇಂಟೈನ್ ಮಾಡಿ, ಸರಿನಾ. ನೋಡಿ ಇವೆಲ್ಲ ಒಂದು ಟಾಪ್ 4 ಕಾಲೇಜಸ್ ಎಲ್ಲ ಬೆಂಗಳೂರಲ್ಲಿ ಇದಾವೆ. ಸಿಗುತ್ತೋ ಬಿಡುತ್ತೋ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಲಾಸ್ಟ್ ಇಯರ್ ನಾನೇ ಇದನ್ನ ಆಪ್ಷನ್ ಎಂಟ್ರಿ ಮಾಡಿದ್ದು ಸ್ಟೂಡೆಂಟ್ಗೆ, ನಾನು ಅದ್ಯಾವ ಕಾಲೇಜ್ ಅಂತ ಹೇಳಲ್ಲ, ಅವನ್ ರ್ಯಾಂಕ್ 1,20,000 ಇತ್ತು, 1,20,000. ಆದ್ರೆ ಅವನಿಗೆ ಸಿಕ್ಕಿದ ಕಾಲೇಜ್ ಯಾವ್ದು ಗೊತ್ತಾ, ಒಂದು 50,000, 45,000-50,000 ಇರುವಂತಹ ಟಾಪ್ ಕಾಲೇಜ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕಾಲೇಜ್ ಸಿಕ್ಬಿಡ್ತು ಥರ್ಡ್ ರೌಂಡ್ ಅಲ್ಲಿ. ಅದಕ್ಕೋಸ್ಕರ ಹೇಳ್ತಾ ಇರೋದು ನಾನು, ಹಾಕೊಳ್ಳಿ ಅಂತ. ಅದ್ ಯಾವ ಕಾಲೇಜ್ ಅಂತ ನಾನು ಹೇಳಲ್ಲ. ಅವ್ನ ರ್ಯಾಂಕ್ 1,28,000 ಏನೋ ಇತ್ತು, ಬಟ್ ಸಿಕ್ಕಿದ್ದು 46,000-47,000 ಕಾಲೇಜು. ಆಯ್ತಾ. ಅದಕ್ಕೆ ಹೇಳೋದು, ಎಲ್ಲಾ ಕಾಲೇಜು ಹಾಕೊಳ್ಳಿ. ಸರ್ ನಂದು 1,00,000 ಮೇಲಿದೆ, ಇವೆ ಒಂದ್ 3 ಕಾಲೇಜ್ ಹಾಕಂತೀನಿ ಸಾಕು, ಇವೆಲ್ಲ ಸಿಗಲ್ಲ ಬಿಡಿ. ಹಂಗೇನಿಲ್ಲ, ಬೇಕಾದ್ರೆ ನಿಮ್ಗೆ ಟಾಪ್ 10 ಕಾಲೇಜ್ ಸಿಕ್ಬಿಡ್ಬೋದು. ಅರ್ಥ ಆಯ್ತಾ. ನೋಡ್ಕೊಂಡು ನೀಟಾಗಿ ಆಪ್ಷನ್ ಎಂಟ್ರಿ ಮಾಡಿ. ಮೆಕ್ಯಾನಿಕಲ್ ಫೀಲ್ಡ್ ವಾಲಟೈಲ್ ಇರಲ್ಲ, ಸ್ಟೇಬಲ್ ಇರುತ್ತೆ, ಬಟ್ ಜಾಬ್ ತಗೊಳ್ಳೋದು ಕಷ್ಟ ಇವಾಗಿರೋ ಪರಿಸ್ಥಿತಿಲಿ. ಮುಂದಕ್ಕೆ EV ವೆಹಿಕಲ್ಸ್ ಎಲ್ಲ ಬಂದು ಡಿಮ್ಯಾಂಡ್ ಬಂದ್ರೂ ಕೂಡ ಬರುತ್ತೆ.
ಯಾಕಂದ್ರೆ ಇಂಜಿನಿಯರಿಂಗ್ ಸೃಷ್ಟಿಯಾದಾಗ ಇದ್ದಿದ್ದೇ ಈ ಕೋರ್ಸ್ಗಳು. ಫಸ್ಟು ಸಿವಿಲ್, ಆಮೇಲೆ ಮೆಕ್ಯಾನಿಕಲ್, ಆಮೇಲೆ ಟ್ರಿಪಲ್ ಇ, ಅವೇ ಇದ್ದಿದ್ದು. ಇನ್ಫಾರ್ಮೇಶನ್ ಸೈನ್ಸು ಇವೆಲ್ಲ ಇರಲೇ ಇಲ್ಲ. ಏರೋಸ್ಪೇಸು ಇವೆಲ್ಲ ಆಮೇಲೆ ಸೃಷ್ಟಿಯಾಗಿದೆ. ಇ ಸಿ ಇ ಇವೆಲ್ಲ ಇನ್ಫಾರ್ಮೇಶನ್ ಸೈನ್ಸ್ ಇವೆಲ್ಲ ಒಂದು 10 ವರ್ಷದಿಂದ 10-12 ವರ್ಷದಿಂದ ಸೃಷ್ಟಿಯಾಗಿರ್ತಕ್ಕಂಥದ್ದು. ಈ ಸಿವಿಲ್ ಇವೆಲ್ಲ ಸ್ಟೇಬಲ್ಲು, ಬಟ್ ಏನಂತೀರ ಸ್ವಲ್ಪ ಜಾಬ್ಸ್ ತಗೊಳ್ಳೋದು ಕಷ್ಟ. ಜಾಬ್ ಮಾರ್ಕೆಟ್ ಅಷ್ಟೊಂದು ಇಲ್ಲ. 2030ಗಲ್ವ ನೀವು ಗ್ರಾಜುಯೇಟ್ ಆಗಿ 2026 ಸೇರ್ಕೊಂಡ್ರೆ ಅವಾಗ ಏನಾಗುತ್ತೆ ಗೊತ್ತಿಲ್ಲ. ನಿಮ್ಗೆ ಯಾರಾದ್ರೂ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಗೊತ್ತಿದ್ರೆ ಅವ್ರನ್ನ ಕೇಳಿ ತಿಳ್ಕೊಳ್ಳಿ. ಯಾರಿಗೂ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ಬಟ್ ಕೇಳಿದ್ರು ನಿಮ್ಗೂ ಒಂದು ಧೈರ್ಯ ಸಿಗುತ್ತೆ. ಮತ್ತೆ ಈ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಹೆಂಗಂದ್ರೆ ಬ್ರಾಂಚ್ ಅಲ್ಲಿ ಹುಡುಗಿರು ಬಹಳ ಕಮ್ಮಿ ಇರ್ತಾರೆ, ಗರ್ಲ್ಸ್ ಇರಲ್ಲ, ಬಾಯ್ಸ್ ಡಾಮಿನೇಟೆಡ್ ಫೀಲ್ಡ್ ಇರಲ್ಲ ಅಂತೆಲ್ಲ. ಒಂದು 60 ಜನ ಇಂಟೇಕ್ ಇದ್ರೆ 3-4 ಜನನೂ ಇರಲ್ಲ ಹುಡುಗಿರು. ಅರ್ಥ ಆಯ್ತಾ? ಓನ್ಲಿ ಬಾಯ್ಸ್ ಇರ್ತಾರೆ 90 to 95%. ಕೆಲವೊಂದು ಕಾಲೇಜಲ್ಲಂತೂ ಹುಡುಗಿರು ಒಬ್ರು ಇರಲ್ಲ. ಆಯ್ತಾ? ಈ ಟಾಪ್ ಕಾಲೇಜಸ್ ಅಲ್ಲಿ ಮೇ ಬಿ ಒಂದು 3-4-5 ಮೆಂಬರ್ಸ್ ಆ ಥರ ಇರ್ತಾರೆ. ಅದಕ್ಕೆ ಹೇಳಿದ್ದು ಮೆಕ್ಯಾನಿಕಲ್ ಅಂದ್ರೇನೆ ಬಾಯ್ಸ್ ಡಾಮಿನೇಟೆಡ್. ಸ್ವಲ್ಪ ಹಾರ್ಡ್ ವರ್ಕ್ ಜಾಸ್ತಿ ಬೇಕಿದ್ದಕ್ಕೆ. ಓಕೆನಾ? ಓಕೆ, ಥ್ಯಾಂಕ್ ಯು.